ಏನಪ್ಪ ಇಲ್ಲಿಗೆ ಬರೋರೆಲ್ಲರೂ ಬಾಯಿ ಬಿಟ್ಕೊಂಡು ನಗನಗ್ತಾ ಬರ್ತಾರೆ, ನೀವ್ಯಾಕಪ್ಪ ಬಾಯಿ ಮುಚ್ಕೊಂಡು ಬೇಜಾರಲ್ಲಿದ್ದೀರಾ? ನಾನೊಬ್ಬ ರೈತ ಸರ್. ಅಯ್ಯೋ ಕ್ಲೈಂಟ್ ಅವರೇ, ರೈತ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು, ನೀವ್ಯಾಕೆ ಬೇಜಾರಲ್ಲಿದ್ದೀರಾ? ಹೇಗೆ ಹೇಳಿ ಮೇಡಮ್, 35 ಆಗ್ತಾ ಬಂತು, ಆದರೆ ಇನ್ನೂ ಮದುವೆ ಆಗಿಲ್ಲ. ಅಪ್ಪ ಅಮ್ಮನ ವಯಸ್ಸಾಯಿತು, ಮಗನ ಮದುವೆ ನೋಡಿ ಕಣ್ಮುಚ್ಕೋಬೇಕು ಅಂತ ಆಸೆ ಪಡ್ತಿದ್ದಾರೆ. ನಾನು ಸಿಕ್ಕ ಕಡೆ ಎಲ್ಲ ಫೋಟೋಸ್ ಕಳಿಸ್ದೆ, ಬ್ರೋಕರ್ಸ್ಗೆ ಹೇಳಿದೆ, ಮುಂದಿನ ವಿಚಾರಕ್ಕೆ ಮಾತುಕತೆಗೆ ಅಂತ ಬರ್ತಾರೆ. ಹುಡುಗ ರೈತ ಅಂತ ಗೊತ್ತಾದ ತಕ್ಷಣ ಹಾಗೆ ಹೊರಟೋಗ್ತಾರೆ. 10 ಎಕರೆ ಭತ್ತ, 10 ಎಕರೆ ಅಡಿಕೆ, ಇನ್ನು 30 ಎಕರೆಗೆ ತೆಂಗು ತರಕಾರಿ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ದುಡಿತಿದ್ದೀನಿ. ಆದರೆ ಮದುವೆ ಮಾತ್ರ ಆಗ್ತಿಲ್ಲ. ದೇಶಕ್ಕೆ ಅನ್ನ ಕೊಡೋ ರೈತನಿಗೆ ಇಂಥ ಪರಿಸ್ಥಿತಿನ? ಅಲ್ಲ ಕ್ಲೈಂಟ್ ಅವರೇ, ನಿಮ್ಮ ಹತ್ರ ಹಣ ಇದೆ, ಆಸ್ತಿ ಇದೆ, ವಯಸ್ಸಿದೆ, ಆದ್ರೂ ಹುಡುಗಿ ಸಿಗ್ತಾ ಇಲ್ವಾ? ನನ್ನನ್ನು ನೋಡಿದವರೆಲ್ಲ ಬೆನ್ ತಟ್ಟಿ ಹೊಗಳಿ ಇದ್ರೆ ನಿನ್ನಾಗಿರ್ಬೇಕಪ್ಪ ಅಂತಾರೆ. ಆದರೆ ಹೆಣ್ಣು ಕೊಡೋ ವಿಷಯಕ್ಕೆ ಬಂದರೆ ನನ್ನ ಮಗಳು ಹಳ್ಳಿಲಿ ಇರ್ಬೇಕಾ ಅಂತ ಮೂಗು ಮುರಿತಾರೆ. ಕೆಲವು ಹೆಣ್ಮಕ್ಳಿಗೆ ಸಿಟಿ ಲೈಫೇ ಬೇಕು ಸರ್. ಯಾವಾಗಲೂ ಪಬ್ಬು, ಬಾರು, ಮಾಲು, ವೀಕೆಂಡ್ ಪಾರ್ಟಿ ಇದೆಲ್ಲ ಇಲ್ಲದೆ ಇದ್ದರೆ ಬದುಕಿರೋಕ್ಕೆ ಆಗಲ್ಲ ಅನ್ನೋ ಥರ ಹಾಡ್ತಾರೆ. ಹೀಗಿರುವಾಗ ಸದಾ ಮಣ್ಣಲ್ಲೇ ಇರುವಂಥ ನಮ್ಮಂಥ ರೈತರನ್ನ ಯಾರು ಮದುವೆ ಹಾಕ್ತಾರೆ ಹೇಳಿ? ನಾನು ಎಜುಕೇಟೆಡೇ ಸರ್. ಪ್ರಗತಿಪರ ರೈತ ಆಗಬೇಕು ಅಂತ ತಿಂಗಳಿಗೆ 1.5 ಲಕ್ಷ ದುಡಿಯೋ ಕೆಲಸನ ಬಿಟ್ಟು ಏನಾದರೂ ಸಾಧನೆ ಮಾಡಬೇಕು ಅಂತ ಹಳ್ಳಿಲಿದ್ದೀನಿ. ಆದರೆ ಮದುವೆ ವಿಷಯ ಬಂದಾಗ ನಾನು, ನಮ್ಮಪ್ಪ ಅಮ್ಮ ಎಲ್ಲ ಎಷ್ಟು ನೊಂದಿದ್ದೀವಿ ಗೊತ್ತಾ ಸರ್? ನಿಮ್ಮ ತಂದೆ ತಾಯಿ ಏನಂತಾರೆ? ನಿನಗೆ ಮದುವೆ ಆದರೆ ಸಾಕು, ನೀನೊಬ್ಬ ರೈತನಾದರೆ ಇನ್ನೊಬ್ಬರಿಗೆ ಅನ್ನ ಕೊಡೋದಕ್ಕೆ ಸಾಧ್ಯ. ಆದರೆ ಆ ಅನ್ನನ ತುತ್ತು ಮಾಡಿಕೊಡೋಕ್ಕೆ ಹೆಂಡ್ತಿನೇ ಇಲ್ಲದೆ ಹೋದ್ಮೇಲೆ ಆ ಕೆಲಸ ಯಾಕೆ ಅಂತ ತುಂಬ ನೊಂದ್ಕೊಂಡಿದ್ದಾರೆ. ಇದನ್ನ ಬಿಟ್ಟು ಹೋಗ್ಬಿಡಪ್ಪ, ಆಗ್ಲಾದ್ರೂ ಮದುವೆ ಆಗುತ್ತೆ ಅಂತಾರೆ. ಆದರೆ ನಾನು ನೊಂದ್ಕೊಂಡು ಹೀಗೆ ಇದ್ರೂ ಪರವಾಗಿಲ್ಲ, ನಾನು ನನ್ನ ಭೂಮಿನ ಬಿಟ್ಟು ಎಲ್ಲೂ ಹೋಗಲ್ಲ. ನಾವು ತಿಂತಿರೋ ಅನ್ನ ಎಲ್ಲಿಂದ ಬರುತ್ತೆ ಅಂತ ಹೆಣ್ಮಕ್ಳಿಗೆ ಅರ್ಥ ಮಾಡಿಸಿದ್ರೆ ರೈತನ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗಿರೋದು. ಆದರೆ ಏನು ಮಾಡೋದು, ಇವತ್ತಿನ ಜನ್ರೇಷನ್ನು ಭತ್ತ ಮರದಲ್ಲಿ ಬೆಳೆಯುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಅಂಥವ್ರಿಗೆ ಏನು ಹೇಳಿ ಪ್ರಯೋಜನ ಇಲ್ಲ. ಅಕ್ಕ, ಇಲ್ಲೊಬ್ಳು ಅವಳ ಪ್ರೊಫೈಲ್ನ ಅಪ್ಲೋಡ್ ಮಾಡಿದ್ದಾಳೆ. ಅವಳಿಗೆ ರೈತನೇ ಬೇಕಂತೆ. ಅವಳ ಪ್ರೊಫೈಲು ಇವ್ರಿಗೆ ಮ್ಯಾಚ್ ಆಗತ್ತೆ ಅಲ್ವಾ? ಅಪ್ಪ ದೇವ್ರೆ ದೇವ್ರೆ, ಅಂತೂ ಒಬ್ಳು ಹುಡುಗಿ ಸಿಕ್ಬಿಟ್ಲು. ಅವಳಿಗೆ ರೈತನೇ ಬೇಕು ಅಂತ ಹೇಳ್ತಿದ್ದಾಳೆ ಅಂದ್ರೆ ಗ್ಯಾರಂಟಿ ಒಳ್ಳೆ ಹುಡುಗಿನೇ. ನೀವೊಂದ್ಸಲ ನೋಡಿ. ಗೌರಿ ತೋರಿಸಿ. ಕ್ಲೈಂಟ್ ಅವರೇ ನೋಡಿ, ನಿಮ್ಗೆ ಇಷ್ಟ ಆದರೆ ಮುಂದೆ ಮಾತಾಡೋಣ. ಇವ್ರಿಗೆ ಓಕೆ ಆದರೆ ನನಗೇನು ಅಭ್ಯಂತರ ಇಲ್ಲ. ನನಗೂ ಓಕೆ ಆಗಿದೆ. ನಾನು ಇಷ್ಟಪಟ್ಟರೆ ಅಪ್ಪ ಅಮ್ಮನೂ ಒಪ್ಕೋತಾರೆ. ಆಹಾ, ಇದಲ್ವಾ ಮಾತು ಅಂದರೆ? ಆದಷ್ಟು ಬೇಗ ಜೋಡೆತ್ತುಗಳ ಹಾಗೆ ಜೀವನ ಅನ್ನೋ ಜಮೀನಲ್ಲಿ ವ್ಯವಸಾಯ ಮಾಡಿ ಪ್ರೀತಿಯನ್ನು ಬೆಳೆ ಬೆಳೀರಿ. ನಿಮಗೆ ಓಕೆ ಅಂದರೆ ಫೀಸು 10,000. EMI ಆಪ್ಷನು ಇದೆ ರೀ. ಪರವಾಗಿಲ್ಲ, ನಾನು ಫುಲ್ ಕ್ಯಾಶಾಗಿ ಕೊಡ್ತೀನಿ. ನಿಮ್ಮ ಅನುಕೂಲ. ತಗೊಳ್ಳಿ. ಒಳ್ಳೇದಾಗ್ಲಪ್ಪ. ತುಂಬ ಥ್ಯಾಂಕ್ಸ್. ನಾನು ಬರ್ತೀನಿ. ಸರಿ. ಏಯ್ ಗಿರಿ, 10,000 ರೂಪಾಯಿ ಫೀಸಾ? ಅದು ಒಬ್ಬ ರೈತನ ಹತ್ರ ಇಸ್ಕೊಂಡಿದ್ಯಾ? ಬಾವಾ, ಟೆನ್ಷನ್ ಮಾಡ್ಕೋಬೇಡಿ, ಇದೆಲ್ಲ ಬಿಸ್ನೆಸ್ ಮೈಂಡು. ಬಿಸ್ನೆಸ್ಸಾ? ಮೈಂಡು. ಸರ್ ಬರೀ ಸರ್ ಕೂತ್ಕೊಳ್ಳಿ. ಕೂತ್ಕೊಂಡೆಲ್ಲ ಏನು ಮಾಡ್ತೀಪ ಸರ್? ಕೂತ್ಕೊಂಡು ಏನೆಲ್ಲ ಮಾಡ್ಬೋದು ಗೊತ್ತಾ ಸರ್? ಹೌದು ಅಪ್ಪ, ಕೂತ್ಕೊಂಡು ರಂಗೋಲಿ ಹಾಕ್ಬೋದು, ಅರಬಿ ಹೋಗಿಬೋದು, ಬಾಂಡೆ ತಿಕ್ಬೋದು, ಏನೆಲ್ಲ ಮಾಡ್ಬೋದು ಬಿಡು. ಸರ್ ಬರೀ ಹೆಂಗಸ್ರ ಬಗ್ಗೆನೇ ಹೇಳ್ತಿರಲ್ಲ ಸರ್. ಈ ಗಂಡಸರಿಗೆ ಲೇಡೀಸ್ ವಿಷಯ ಬಿಟ್ಟರೆ ಬೇರೆ ಇರೋದೇ ಇಲ್ಲ ನೋಡಿ. ಏನು ಇಟ್ಸ್ ಎ ಗುಡ್ ಜೋಕ್, ಗುಡ್ ಜೋಕ್. ನನ್ನ ಡೈಲಾಗ್ ಒಳಗೆ ಅಂತ ಪಂಚ್ ಇಲ್ಲ ಅಂತಂದ್ರು, ಆ ಮಾತಿ ನೀನು ನಕ್ಕಿ ಅಂತಂದ್ರೆ ನೀನೇ ನನ್ನ ನಿಜವಾದ ಕುಚ್ಕುಪ್ಪ. ಅನ್ನಂಗೆ ಹರ್ಷ ಟೆಕ್ಸ್ಟೈಲ್ನವ್ರ ಜೊತೆಗೆ ಮೀಟಿಂಗ್ ಅದ, ಅದಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದೀನಿ. ನಡ್ರಿ ಹೋಗೋಣ. ಓಕೆ ಸರ್.
ಆದರೆ ಜಸ್ಟ್ 2 ಮಿನಿಟ್ಸ್ ಸರ್. ಶಿವಪ್ರಸಾದ್ ಬರಕ್ಕೆ ಕೇಳಿದ್ದೀನಿ, ಇನ್ನೇನು ಬಂದ್ಬಿಡ್ತಾನೆ. ಏ ಯಾರು ಹೆಣ್ತಿನ ಕರ್ಕೊಂಡು ಬ್ಯಾಂಕಾಕಿಗೆ ಹೋಗ್ತಾರೋ ಮಾರಾಯ. ಯಾರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಅಂದಾಜು ಇರ್ಬೇಕಾಗ್ತದೆ ಜೀವನದಾಗ. ಮೀಟಿಂಗ್ ಅಲ್ಲ ಸರ್, ನಂದೇ ಪರ್ಸನಲ್ ಕೆಲಸ ಇತ್ತು, ಅದಕ್ಕೆ ಕರೆದಿದ್ದೆ. ಎಕ್ಸ್ಕ್ಯೂಸ್ ಮೀ ಸರ್. ಗುಡ್ ಮಾರ್ನಿಂಗ್ ಬಾಸ್ ಸರ್. ಗುಡ್ ಮಾರ್ನಿಂಗ್ ಮ್ಯಾನೇಜರ್ ಸರ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಸರ್? ಮಿಸ್ಟರ್ ಶಿವಪ್ರಸಾದ್, ಲೈಫಲ್ಲಿ ಆಸ್ತಿ ಇದೆ, ಅಂತಸ್ತಿದೆ, ಅಂದನೂ ಇದೆ. ಈ ಆಸ್ತಿ ಒಪ್ಕೋಬೋದು, ಅಂತಸ್ತು ಒಪ್ಕೋಬೋದು, ಆದ್ರೆ ಈ ಅಂದ ಅನ್ನೋದನ್ನ ಮಾತ್ರ ಯಾಕೋ ಅರ್ಗಿಸ್ಕೊಳ್ಳಿಕ್ಕೆ ಆಗ್ಬಲ್ತು. ಎಕ್ಸಾಕ್ಟ್ಲಿ ಸರ್, ನಿಮ್ಮ ಜೋಕಿಗೆ ಆಮೇಲೆ ನಗ್ತೀನಿ. ಶಿವಪ್ರಸಾದ್, ಜೀವನದಲ್ಲಿ ಆಸ್ತಿ ಅಂತಸ್ತು ಎಲ್ಲ ಇದೆ, ಆದರೆ ಗೆಜ್ಜೆ ಸದ್ದು ಬಳೆ ಸದ್ದಿಲ್ಲ. ಓಹ್ 2 ಮಿನಿಟ್ಸ್ ಸರ್, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಏಪ್ಪ ಎಲ್ಲುಂಟು ಮಾರಾಯ? ಸರ್, ಘಲ್ ಘಲ್ ಅನ್ನೋ ಬಳೆ, ಜಲ್ ಜಲ್ ಅನ್ನೋ ಗೆಜ್ಜೆ ಎರಡು ತಂದ್ಬಿಡ್ತೀನಿ ಸರ್. 2 ಮಿನಿಟ್ಸ್. ಮಿಸ್ಟರ್ ಶಿವಪ್ರಸಾದ್, ನಾನು ಹೇಳಿದ್ದು ಹಾಗಲ್ಲ. ನನ್ನ ತಮ್ಮನ ಮಗ ಒಬ್ಬ ಇದ್ದಾನೆ, ಅವನಿಗೆಲ್ಲ ಇದೆ, ಆದರೆ ಹೆಣ್ಣು ಸಿಗ್ತಾ ಇಲ್ಲ ಅಂತ. ನೋಡು, ನಿನ್ನ ಹೆಂಡತಿ ಮ್ಯಾಟ್ರಿಮೋನಿ ಅಂತ ಓಪನ್ ಮಾಡಿದಾಳಂತಲ್ಲ, ಅಲ್ಲಿ ನನ್ನ ತಮ್ಮನ ಮಗನಿಗೆ ಒಂದು ಹೆಣ್ಣು ನೋಡು ಅಂತ ಹೇಳಕ್ ಕರೆದಿದ್ದೀನಿ. ಸರ್, ಅದಕ್ಕೆ ನೀವು ನಮ್ಮ ಮನೆಗೆ ಬರ್ಬೇಕು ಸರ್. ಮನೆಗೆ ಹಾಕ್ರಿ, ನನ್ನ ತಮ್ಮನ ಮಗನ ಪ್ರೊಫೈಲ್ ಕಳಿಸಿದಿರಿ. ನಿಮ್ ಮ್ಯಾಟ್ರಿಮೋನಿಯಲ್ಲೂ ಆನ್ಲೈನ್ ಅಲ್ಲಿ ಇದೆಯಲ್ಲ, ಅಲ್ಲೇ ಒಂದು ಒಳ್ಳೆ ಪ್ರೊಫೈಲ್ ನೋಡಕ್ ಕೇಳೋ. ಫೀಸ್ನ ಆನ್ಲೈನ್ ಅಲ್ಲಿ ಪೇ ಮಾಡ್ತೀನಿ. ಗೊತ್ತಾಯ್ತಾ? ಗೊತ್ತಾಯ್ತು ಸರ್, ನಾನು ಹೇಳ್ತೀನಿ. ಅಂಗಡಿಲಿ ತಗೊಂಡ್ರೆ ಏನು, ಆನ್ಲೈನಲ್ಲಿ ತಂದರೆ ಏನು, ವಿಷಾನೇ. ಇವಾಗ ಆನ್ಲೈನ್ ಬೇರೆ ಶುರು ಮಾಡ್ಕೊಂಡ್ರಾ ಕರ್ಮ, ಅದಿನ್ನೆಷ್ಟು ಟಾರ್ಚರ್ ಇರುತ್ತೋ ಏನು. ಏನಯ್ಯ ಯೋಚನೆ ಮಾಡ್ತಾ ಇದ್ಯಾ? ನಾನು ಹೇಳಿದ ಅರ್ಥ ಆಯ್ತಾ ಇಲ್ವಾ? ಖಂಡಿತ ಸರ್, ಆದಷ್ಟು ಬೇಗ ನಿಮ್ಗೊಂದು ಹೆಣ್ಣು ನೋಡ್ತೀನಿ. ನನಗಲ್ಲ ಕಣಯ್ಯ, ನನ್ನ ತಮ್ಮನ ಮಗನಿಗೆ. ಅದೇ ಸರ್, ನಿಮ್ಮ ಮಗನ ತಮ್ಮನಿಗೆ ಹೆಣ್ಣು ನೋಡ್ತೀನಿ. ನನ್ನ ತಮ್ಮನ ಮಗನಿಗೆ. ಐ ವಿಲ್ ಡೂ ಇಟ್ ಸರ್. ಥ್ಯಾಂಕ್ ಯು ಮ್ಯಾನೇಜರ್ ಸರ್. ಥ್ಯಾಂಕ್ ಯು ಬಾಸ್ ಸರ್. ಓ ಓಕೆ ಓಕೆ ಸರ್, ಐ ಅಂಡರ್ಸ್ಟ್ಯಾಂಡ್ ಸರ್. ನೋ 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 ಸರ್, ನೋ ನೋ ನೋ. ಐ ಅಂಡರ್ಸ್ಟ್ಯಾಂಡ್ ಸರ್. ಐ ಅಂಡರ್ಸ್ಟ್ಯಾಂಡ್. I understand, sir. Oh, Mr. Raghupati, it is. Oh my God. Sad. Very sad. I understand. Yeah, I understand. Painful. Yeah. ಗಿರಿ, ಏನೇ ಅದು ಇಷ್ಟೊತ್ತಲ್ಲಿ ಅಂಡರ್ಸ್ಟ್ಯಾಂಡು ಅಂಡರ್ ಡೌನು ಅನ್ಕೊಂಡು ಸುಮ್ಮನೆ Raghupati, yeah, my husband. Yeah, I married my husband. Yeah, my husband also, yeah, married me. Yeah. Landlady. ಭಗವಂತ, ಈಗಿನ ಕಾಲದ ಹೆಣ್ಮಕ್ಳಿಗೆ ಅದು ಏನು ಅಂತ ಬುದ್ಧಿ ಕೊಟ್ಟಪ್ಪ. ಅಡುಗೆ ಮನೆಗೆ ಹೋದ್ರೆ ಮುದ್ದೆ ಮಾಡಕ್ಕೆ ಬರಲ್ಲ, ಬೆಡ್ರೂಮ್ ಬಂದರೆ ಗಂಡನಿಗೆ ನಿದ್ದೆ ಮಾಡಕ್ಕೆ ಬಿಡಲ್ಲ. Yeah, Mr. Raghupati, I'm so sorry. No, I understand. Only 30 days. 30 days only. Be strong. God bless you. Yeah. I understand. Yeah. Only $1,000. Understand? Yes. Yeah. Strong understand. Okay. Bye. ಗಿರಿ, ಇಷ್ಟು ದಿನ ಒಂದೇ ಒಂದು ಸಲ ಲಕ್ಷ್ಮಿ ಡಾಲರ್ದು ಮಾಡಿಸಿ ಅಂತ ಕೇಳ್ಕೊಳ್ತಾ ಇದ್ದವಳು, ಇವತ್ತೇನೆ ಡಾಲರ್ಸ್ ಲೆಕ್ಕದಲ್ಲೆಲ್ಲ ಮಾತಾಡ್ತಾ ಇದೆಯಾ? ಇನ್ಮೇಲೆ ಬರೀ ಡಾಲರ್ ಅಲ್ಲ ರೀ, ಯೂರಿಯಾ, ಪ್ಯಾಂಟ್ಸ್, ಎಂದಿರಮ್ಸಲ್ಲೆಲ್ಲ ಮಾತಾಡ್ತೀನಿ. ಅಯ್ಯೋ ಗಿರಿ, ಅದು ಯೂರಿಯಾ ಅಲ್ವೇ, ಯೂರೋಸ್. ಪ್ಯಾಂಟ್ಸ್ ಅಲ್ಲ, ಪೌಂಡ್ಸ್. ರಜನಿಕಾಂತ್ ಎಂದಿರನ್ನಲ್ಲ, ಎನ್ಸು ದಿರಮ್ಸು. ಅದೇ ಅದರಲ್ಲೇ ಮಾತಾಡ್ತೀನಿ ಅಂತ ಹೇಳ್ತಿರೋದು. ಯಾಕೆಂದ್ರೆ ನಮ್ಮ ಲೋಕಲ್ ಕಂಪ್ನಿ ಗ್ಲೋಬಲ್ಗೆ ಕಾಲಿಟ್ಟಿದೆ. ಎಡಗಾಲ ಬಲಗಾಲ ರೀ. ಮತ್ತಿನ್ನೇನೆ, ನಾವೆಲ್ಲರೂ ಕಷ್ಟಪಟ್ಟು ದುಡಿಯೋದು ಯಾಕೆ? ಚೆನ್ನಾಗಿ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಳಕ್ಕೆ. ಮಲಗಿರೋ ಟೈಮಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಸುಮ್ಮನೆ ನಿದ್ದೆ ಡಿಸ್ಟರ್ಬ್ ಮಾಡ್ತಾರೆ ರೀ. ನನಗೆ ಮಾತಾಡ್ತಾ ಇದ್ದಿದ್ದು ಫಾರಿನ್ ಕಸ್ಟಮರ್ ರಘುಪತಿ ಅಂತ. ಈಗ ಅಲ್ಲಿ ಅವ್ರಿಗೆ ಬೆಳಗ್ಗೆ, ಅದಕ್ಕೆ ಈಗ ಮಾತಾಡ್ತಾ ಇದ್ದೆ. ಪಾಪ ರೀ, ಅವ್ರ ಕಡೆ ಮದುವೆ ಆಗದೆ 35 ವರ್ಷ ಆದ್ಮೇಲಂತೆ. ಮೊದಲೇ ಹೆಣ್ಣು ಸಿಗಲ್ಲ ಅಂಥದ್ರಲ್ಲಿ ಅವ್ರಿಗೆ 3 ಜನ ಅಕ್ಕಂಗಿರು.
ಎಲ್ರದ್ದು ಮದುವೆ ಮಾಡಿಸಿ 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 ಈಗ ಇವ್ರಿಗೆ 45 ವರ್ಷ ಆಗ್ಬಿಟ್ಟಿದೆ. ಹಣ ಇದೆ, ಆಸ್ತಿ ಇದೆ, ಒಳ್ಳೆ ಕೆಲಸ ಇದೆ, ಆದ್ರೆ ನಂಗೆ ವಯಸ್ಸೇ ಇಲ್ವಲ್ಲ ಅಂತ ನೊಂದ್ಕೋತಾ ಇದ್ರು ಪಾಪ. ನೋವಿನ ವಿಷಯ ರೀ ಇದು. ಅಯ್ಯೋ ಗಿರಿ, ನೀನು ಅವ್ರ ವಿಷಯ ಹೇಳ್ತಾ ಇದ್ರೆ ನನ್ನ ಹಾರ್ಟು, ಕಿಡ್ನಿ, ಲಿವರು, ಬಾಡಿ ಪಾರ್ಟ್ಸ್ ಎಲ್ಲದಕ್ಕೂ ಹರ್ಟ್ ಆಗ್ತಾ ಇದೆ. ಛೇ, ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು ಅಂತ ಅನ್ಕೊಳ್ಳೋ ಜೀವಗಳಿಗೆ ಯಾಕೆ ಯಾವಾಗಲೂ ಹರ್ಟ್ ಆಗುತ್ತೋ ಗೊತ್ತಿಲ್ಲ. ತುಂಬ ಸೊಟ್ಟ ಆಗ್ತಾ ಇದೆ. ನನ್ನ ನಿದ್ದೆ ಹಾಳು ಮಾಡಿದೆ ಅಂತ ಬೈಬೇಕು ಅಂದ್ಕೊಂಡ್ರೆ ನನ್ನನ್ನು ಎಮೋಷ್ನಲ್ ಫೂಲ್ ಮಾಡ್ತಾ ಇದೆಯಾ? ಸುಮ್ಮನೆ ಇರ್ರಿ. ಇದೊಂದು ಸೇವೆ, ಜೊತೆಗೆ ಸರ್ವಿಸ್ ಟ್ಯಾಕ್ಸ್ ಅಷ್ಟೇ, ಎಲ್ಲ ಒಳ್ಳೇದೇ ಆಗ್ತದೆ. ನಮ್ಮ ಕಂಪನಿ ಬ್ಯಾಲೆನ್ಸ್ ಎಷ್ಟಿದೆ ಅಂದರೆ ನಾವು ಲೋವರ್ ಮಿಡಲ್ ಕ್ಲಾಸಿಂದ ಅಪ್ಪರ್ ಮಿಡಲ್ ಕ್ಲಾಸ್ ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿಗಾದ್ರೂ ಹೋಗಿ ಸಂಜೆ 5 ಗಂಟೆ ಒಳಗೆ ಮನೆಗೆ ಬನ್ನಿ. ಸದ್ಯಕ್ಕೆ ಲೈಟ್ ಆಫ್ ಮಾಡಿಕೊಂಡು ಬಾಗಿಲು ಹಾಕೊಂಡು ಹೋಗಿ, ನಂಗೆ ತುಂಬ ಡಿಸ್ಟರ್ಬ್. ತಾತ್ಸಾರ, ನಿರ್ಲಕ್ಷ್ಯ ಇರ್ಲಿ, ನೋಡ್ತಾ ಇರಿ, ನಾಳೆ ಬೆಳಗ್ಗೆಯಿಂದ ನಮ್ ಕದರೇ ಚೇಂಜ್ ಆಗತ್ತೆ. ಗಿರ್ಜಮ್ಮ, ಒಟ್ಟು 77 ಜೋಡಿ ನಮ್ಮ ಕಲ್ಯಾಣ ಮಸ್ತ್ ಮ್ಯಾಟ್ರ್ ಮನೇಲಿ ಮದುವೆ ಆಯ್ತು. 77. ಹಾ, ಆಮೇಲೆ ಅದರಲ್ಲಿ ಹೊಸದಾಗ 60 ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಇನ್ನು 25 ಜನ ಫುಲ್ ಅಮೌಂಟ್ ಕೊಟ್ಟಿದ್ದಾರೆ. ಓಹ್, ಟೋಟಲ್ ಎಷ್ಟಾಯ್ತಪ್ಪ? ಕಾಣ್ತಿದ್ದೆ. ಬೇಗ ಹೇಳಿ ಕಾಶವ್ರೆ. ಎಲ್ಲ ಒಟ್ಟು ಸೇರಿ ಬ್ಯಾಂಕಲ್ಲಿ ಜಮಾ ಆಗ್ಬೋದು 29 ಲಕ್ಷ. 29 ಲಕ್ಷ. ಪರವಾಗಿಲ್ಲ ಕಾಶವ್ರೆ, ಒಳ್ಳೆ ಇನ್ಕಮ್ಮೇ ಆಗಿದೆ. ಹೌದು ಗಿರ್ಜಮ್ಮ, ನಮ್ಮ ಮ್ಯಾಟ್ರೋಮನಿ ಕಂಪನಿ ಶುರುವಾದಾಗಳಿಂದ ಲಾಭದಲ್ಲೇ ನಡೀತಿತ್ತು. ಈ ಬಂದ ದುಡ್ಡನ್ನ ನಾವೆಲ್ಲರೂ ಇನ್ವೆಸ್ಟ್ ಮಾಡುವ. ಇನ್ವೆಸ್ಟ್ ಬೇಡ ಬೇಡ, ಲಾಸ್ ಆಗ್ಬಿಟ್ರೆ? ಇನ್ವೆಸ್ಟ್ ಮಾಡೋದು ರಿಯಲ್ ಎಸ್ಟೇಟ್ ಮೇಲೆ, ಅದು ಯಾವತ್ತೂ ಲಾಸ್ ಆತಿಲ್ಲ. ಅದಕ್ಕೆ 2 ಸೈಟ್ ಕಂಡಿಟ್ಟಿದೆ. ಈಗ ಕಂಪ್ನಿ ಹೆಸರಲ್ಲೂ ಸೈಟ್ ತಗೊಂಡು ಕಾಣ್ತಾ ಇರಿ. 10 ವರ್ಷ ಆದಮೇಲೆ ಅದರ ರೇಟ್ ಆಕಾಶ ಮುಟ್ಟಿರುತ್ತೆ. ಆಗ ಮಾರ್ಕೊಂಡ್ರೆ ಆಯ್ತು. ಹೆಂಗೆ? ಒಳ್ಳೆ ಐಡಿಯಾ ಕಾಶಿ ಅವರೇ. ಹಾ, ಹಾಗೆ ನಮ್ಮ ಮಕ್ಕಳಿಗೆ ಫಾರಿನ್ ಭಾಷೆನೆಲ್ಲ ಕಲಿಸ್ಬಿಡೋಣ. ಅವ್ರು ಓದಕ್ಕೆ ಯಾವ ದೇಶಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೋ ಆ ದೇಶಕ್ಕೆ ಕಳಿಸಿದ್ರಾಯ್ತು. ಹೌದಮ್ಮ ಗಿರ್ಜಾ, ಇನ್ನು ಸ್ವಲ್ಪ ಜಾಸ್ತಿ ದುಡ್ಡು ಬಂದಮೇಲೆ ಈ ಮನೆನ ಬಾಡಿಗೆ ಕೊಟ್ಬಿಟ್ಟು ನಾವು ಒಂದು ದೊಡ್ಡ ಮನೆಗೆ ಹೋಗ್ಬಿಡೋಣ. ಆ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಕಟ್ಸ್ಬಿಡೋಣ. ಅಯ್ಯೋ, ಅಷ್ಟೇ ಅಲ್ವಾ ಮಾವ, ದೇವ್ರು ಕಂಡ್ಬಿಟ್ರೆ ಎಷ್ಟೊತ್ತು. 1 ಯಾಕೆ 2 ಪುಲ್ನೇ ಕಟ್ಸೋಣ? 2 ಯಾಕೆ? 1 ಬಿಸಿನೀರಿಗೆ, 1 ತಣ್ಣೀರಿಗೆ. ಹಾಂ, ತಣ್ಣೀರಿಗೊಂದು ಬಿಸಿನೀರಿಗೊಂದು ಅಂತೆ. ನಿಮ್ಮ ಕಂಪನಿಗೆ ಪಾಪ ಅದೆಷ್ಟು ಜನ ಕಣ್ಣೀರು ಹಾಕೊಂಡು ದುಡ್ಡು ಕೊಟ್ಟಿರ್ತಾರೋ, ನೀವಿಲ್ಲಿ ಕನಸು ಕಾಣ್ತಾ ಇದ್ದೀರಾ, ಕನಸು. ಕಣ್ಣೀರು ಯಾಕೆ? ನಮ್ಮ ಕಂಪ್ನಿಯಲ್ಲಿ ಇದುವರೆಗೂ ಯಾವ ಮದ್ವೆನೂ ಫೇಲ್ ಆಗಿಲ್ಲ. ನೆಕ್ಸ್ಟ್ ಐಡಲ್ಲಿ ಅದನ್ನೇ ಮೆನ್ಷನ್ ಮಾಡ್ತೀವಿ, ನಮ್ಮ ಕಂಪ್ನಿಯಲ್ಲಿ ಯಾವ ಮದ್ವೆನೂ ಫೇಲ್ ಆಗಿಲ್ಲ ಅಂತ. ನಂದಾಗಿದೆಯಲ್ಲ ಮೇಡಮ್. ಅಯ್ಯೋ, ನಿಮ್ ಮದುವೆ ಆಯ್ತು ಅಂತ ಸ್ಟೇಟಸ್ ಹಾಕ್ತಾ ಇದ್ದಲ್ಲಪ್ಪ, ಈಗೇನಾಯ್ತು? ಏನು ಅಂತ ಹೇಳಿ ಮೇಡಮ್? ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಏನಾಯ್ತು? ಹೇಳ್ತೀನಿ ಸರ್. ನೀವು ತೋರಿಸಿದ ಹುಡುಗಿ ನನ್ನನ್ನು ಮದುವೆ ಆದ್ಲು. 1 ತಿಂಗಳು ನಮ್ಮನ್ನೆಲ್ಲ ನೆಮ್ಮದಿಯಾಗಿ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿ ಮಾತಾಡ್ಕೊಂಡಿದ್ಲು. ನಮ್ಮ ಊರಲ್ಲೆಲ್ಲ ಓಡಾಡಿಕೊಂಡು ಫೋಟೋ ತಗೊಂಡು ಆರಾಮಾಗೇ ಇದ್ಲು. ಆಮೇಲೆ ನಾನು ಈ ಹಳ್ಳೀಲಿ ಇರಲ್ಲ, ಸಿಟಿಲಿ ಮನೆ ಮಾಡು, ಅಪ್ಪ ಅಮ್ಮನ ಬಿಟ್ಬಿಟ್ಟು ಇಬ್ಬರೇ ಇರೋಣ ಅಂತಾಳೆ. ಜನ್ಮ ಕೊಟ್ಟು ಅಪ್ಪ ಅಮ್ಮನ್ನ, ಜೀವನ ಕೊಟ್ಟು ಮಣ್ಣನ್ನು ಹೇಗೆ ಸರ್ ಬಿಡಲಿ? ಅವಳು ಹೇಳಿದ್ದು ನಾನು ಒಪ್ಪಿಲ್ಲ ಸರ್. ಅದಕ್ಕೆ ಅವಳು ನನ್ನನ್ನೇ ಬಿಟ್ಟು ಹೋದ್ಲು. ಅಯ್ಯೋ, ಹೌದಾ? ಈಗ ಅವ್ರು ಎಲ್ಲಿದ್ದಾರೆ? ನಾವು ಕರೆಸಿ ಮಾತಾಡೋದಾ? ಪ್ರಯೋಜನ ಇಲ್ಲ ಮೇಡಮ್. ಯಾಕೆಂದರೆ ಅವಳ ಕೆಲಸನೇ ಅದು. ರೈತರಿಗೆ ಹೆಣ್ಣು ಕೊಡಲ್ಲ ಅನ್ನೋ ವಿಷಯನ ಬಂಡವಾಳ ಮಾಡಿಕೊಂಡು ನಮ್ಮತ್ತವ್ರ ಹತ್ರ ಬರ್ತಾರೆ,
ಆಮೇಲೆ ಬಿಟ್ಟು ಹೋಗ್ತಾರೆ. ಡೈವೋರ್ಸ್ ಆದಮೇಲೆ ಜೀವನ ಅಂಶ ಅಂತ ಇರೋ ಆಸ್ತಿಲಿ ಅರ್ಧ ಭಾಗ ಮಾಡುವಂತ ಕಿತ್ಕೊಂಡು ಹೋಗ್ತಾರೆ. ನನ್ನ ಆಸ್ತಿಲಿ ಅರ್ಧ ಭಾಗ ಮಾಡಿಸ್ಕೊಳ್ಳೋ ಅಂತ ಬೇಜಾರಿಲ್ಲ ಸರ್. ಆದರೆ ನಮ್ಮ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದ ಭೂಮಿನ ಸ್ವಾರ್ಥಕ್ಕೆ ಬಳಸ್ಕೊಂಡ್ರಲ್ಲ ಅಂತ ಬೇಜಾರು. ಅವಳು ಮೋಸಕ್ಕೆ ಬಲಿಯಾದವರಲ್ಲಿ ನಾನು 4ನೇವನು. ಮೇಡಮ್ ನೀವು ಮೇಡಮ್ ನಾನು ಫೀಸ್ ಕೊಟ್ಟು ತಿಂಗಳ ಮೇಲಾಯಿತು, ಹುಡುಗಿ ಇನ್ನೂ ಸಿಕ್ಕಿಲ್ಲ. ಹಾಗಂತ ನಾನು ದುಡ್ಡು ವಾಪಸ್ ಕೇಳಕ್ಕೆ ಬಂದಿಲ್ಲ. ಆದರೆ ನನ್ನ ಹಾಗೆ ಇನ್ನೊಬ್ರು ಕನಸು ಕೊಟ್ಕೊಂಡು ನೋವು ಪಡಬಾರ್ದು ಅಂತ ಹೇಳಕ್ಕೆ ಬಂದಿದ್ದೀನಿ. ನಿಮ್ಮನ್ನು ನಂಬಿದ್ದಕ್ಕೆ ಒಳ್ಳೆ ಪಾಠ. ನಮ್ಮಪ್ಪ ಅಮ್ಮ ಮಗನ ಮದುವೆ ಆಗುತ್ತೋ ಇಲ್ವೋ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಅವ್ರಿಗೇನು ಉತ್ತರ ಕೊಡಲಿ ಹೇಳಿ? ತಾಳ್ಮೆ ತಾಳ್ಮೆ, ಇವತ್ತಲ್ಲ ನಾಳೆ ಸಿಗ್ತಾಳೆ. ಅದಕ್ಕೆ ಯಾಕೆ ಗಂಡ್ಸಾಗಿ ಅಳ್ತೀಯ? ಏನು ಹೇಳ್ದಪ್ಪ? ಗಂಡ್ಸಾಗಿ ಯಾಕೆ ಅಳ್ತೀಯ ಅಂದೆ. ಯಾಕೆ ಗಂಡ್ಸಾದ್ರೆ ಅಳಬಾರ್ದಾ? ಮನುಷ್ಯ ಹುಟ್ಟುವಾಗಲೇ ಜೀವನ ಪ್ರಾರಂಭ ಮಾಡೋದೆ ಅಳ್ತಾ ಅಳ್ತಾ. ಆದರೆ ಗಂಡ್ಸು ಮಾತ್ರ ಅಳಬಾರ್ದು. ಕಟ್ಟಿರೋ ಕನಸುಗಳೆಲ್ಲ ಮುರಿದು ನುಚ್ಚು ನೂರಾಗುತ್ತಲ್ಲ, ಆಗಳ್ತಾನೆ ಗಂಡಸು. ತನ್ನ ತಂದೆ ತಾಯಿನ ಸರಿಯಾಗಿ ನೋಡ್ಕೊಳಕ್ ಆಗ್ತಾ ಇಲ್ವಲ್ಲ ಅಂತ ಅನ್ಸುತ್ತಲ್ಲ, ಆಗಳ್ತಾನೆ ಗಂಡಸು. ತನ್ನ ಮನೆಗೋಸ್ಕರ, ತನ್ನ ಮನೆಯವರಿಗೋಸ್ಕರ ಮನೆಯನ್ನು ಬಿಟ್ಟು ಊರನ್ನು ಬಿಟ್ಟು ಬೇರೆ ಯಾವುದೋ ಊರಲ್ಲಿ ಹೋಗಿ ತನ್ನ ಬದುಕನ್ನ ಕಟ್ಕೊಂಡು ಒಂಟಿಯಾಗಿ ಬದುಕ್ತಾ ಇರ್ತಾನಲ್ಲ, ಆಗಳ್ತಾನೆ ಗಂಡಸು. ತನ್ನ ಆಸೆಗಳನ್ನೆಲ್ಲ ಬದಿಗಿಟ್ಟು ಹೆಗಲ ಮೇಲೆ ಜವಾಬ್ದಾರಿ ಹೊತ್ಕೊಂಡು ಒಂಟಿಯಾಗಿ ನಡ್ಕೊಂಡು ಹೋಗ್ತಿರ್ತಾನಲ್ಲ, ಆಗಳ್ತಾನೆ ಗಂಡಸು. ತಾನು ಪ್ರೀತಿಸಿದ ಹುಡುಗಿ ತನಗೆ ಮೋಸ ಮಾಡಿ ಇನ್ನೊಬ್ಬನ ಜೊತೆ ಓಡ್ ಹೋಗ್ತಾಳಲ್ಲ, ಆಗ ಅಳ್ತಾನೆ ಗಂಡಸು. ಗಂಡಸ್ಗೂ ಒಂದು ಹೃದಯ ಇದೆ, ಅದಕ್ಕೂ ಫೀಲಿಂಗ್ಸ್ ಇದೆ, ಅದಕ್ಕೂ ನೋವಾಗುತ್ತೆ, ಅದಕ್ಕೂ ಕಣ್ಣೀರು ಬರುತ್ತೆ, ಆಗ ಅಳಬೇಕಾಗುತ್ತೆ. ಹೆಣ್ಣಿಗೆ ಮಾತ್ರ ಭಾವನೆಗಳಿರೋದು, ಹೆಣ್ಣು ಮಾತ್ರ ಹೂವು ಅಂತ ಕವಿಗಳು ಹೇಳಿರೋದನ್ನ ನೀವು ಕೇಳಿ ಕೇಳಿ ತಪ್ಪು ತಿಳ್ಕೊಂಡಿದ್ದೀರಾ. ಗಂಡಸರಲ್ಲೂ ಹೂವಿನಂತ ಮನ್ಸಿರೋರು, ಒಳ್ಳೆ ಮನ್ಸಿರೋರು ಇದ್ದಾರೆ. ಆ ಮನಸ್ಸುಗಳಿಗೂ ನೋವಾಗುತ್ತೆ. ಆದ್ರೆ ನಮ್ ನೋವು ಕೇಳೋರು ಯಾರು ಇಲ್ವೇ? ಮದುವೆ ಯಾಕೆ ಆಗಿಲ್ಲ ಅಂತ ಬರೀ ಹೆಂಗಸಿಗೆ ಮಾತ್ರ ಕೇಳಲ್ಲ, ಗಂಡಸ್ಗೂ ಕೇಳ್ತಾರೆ. ಒಂದು ಹೆಣ್ಣಿಗೆ ಮದುವೆ ಆಗಿಲ್ಲ ಅಂದ್ರೆ ಅವ್ರ ತಂದೆ ತಾಯಿಗೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾರೆ. ಅದೇ ಒಂದು ಗಂಡಸಿಗೆ ಮದುವೆ ಯಾಕೆ ಲೇಟ್ ಆಗ್ತಾ ಇದೆ ಅಂದ್ರೆ ಅವನು ಪೋಲಿ ಬಿದ್ದೋಗಿರ್ಬೇಕು, ಯಾವಳಿಂದೇನೋ ಓಡೋಗಿರ್ಬೇಕು, ಇಲ್ಲ ಬೀದಿ ಬೀದಿ ಅಲಿತಾ ಇರ್ಬೇಕು ಅಂತ ತುಂಬಾ ಈಸಿಯಾಗಿ ಜಡ್ಜ್ ಮಾಡ್ಬಿಡ್ತಾರೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತನ್ನ ಮನೆಯವ್ರಿಗೋಸ್ಕರ ಮದುವೆನೇ ಮರೆತು ದುಡಿತಾ ಇರ್ತಾನೆ. ಮದುವೆ ವಯಸ್ಸು ಮೀರೋದ್ಮೇಲೆ ಆ ಮದುವೆ ಅವನನ್ನೇ ಮರೆತು ಹೋಗುತ್ತೆ. ಅದನ್ನೇ ಕಾರಣ ಇಟ್ಕೊಂಡು ಜನ ಅಯ್ಯೋ ಇವನು ಗಂಡಸೇ ಅಲ್ಲ, ಮದುವೆ ವಯಸ್ಸು ಮೀರೋಯ್ತು, ಇವನ್ ಕತೆ ಮುಗ್ದೇ ಹೋಯ್ತು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಆಗ್ಲೂ ಗಂಡಸು ನೋವಾಗಬಾರ್ದು, ಅಳಬಾರ್ದು ಅಲ್ವಾಪ್ಪ? ಏನ್ ಗಂಡ ಜನ್ಮನೋ ಏನು. ಕಣ್ಣೀರನ್ನ ಬೆವರು ನೀರಲ್ಲಿ ಬಚ್ಚಿಡ್ಬೇಕು, ದುಡಿತಾ ಇರ್ಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಇದೆ, ಆದ್ರೆ ಗಂಡಸಿನ ಕಣ್ಣೀರಿಗೆ ಸ್ವಾತಂತ್ರ್ಯ ಇಲ್ಲ. ಒಬ್ಬ ಹೆಂಗಸು ನಾನು ಮದುವೆ ಆಗದೆ ಇದ್ರು ಚಿಂತೆ ಇಲ್ಲ, ಒಂಟಿಯಾಗಿದ್ಕೊಂಡೆ ಸಾಧನೆ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರೆ ಸಾಕು, ಇರೋ ಬರೋರೆಲ್ಲ ಶಿಲ್ಲೆ ಚಪ್ಪಾಳೆ ಎಲ್ಲ ಹೊಡಿತಾರೆ. ಅದೇ ಒಬ್ಬ ಗಂಡಸು ಕಣ್ಣೀರ್ ಹಾಕ್ತಾ ಇದ್ರೆ, ಹೇ ಯಾಕೆ ಗುರು ಒಳ್ಳೆ ಹುಡುಗಿ ತರ ಕಣ್ಣೀರ್ ಹಾಕ್ತಾ ಇದೆಯಾ ಅಂತ ಹೀಯಾಳಿಸ್ತಾರೆ. ಬ್ರದರ್, ನೀವೇನ್ ಅಳಕ್ ಹೋಗ್ಬೇಡಿ. ಗಂಡಸರು ಕಣ್ಣೀರ್ ಹಾಕ್ಬಾರ್ದು ಅಂತ ನಮ್ಮ CEO ಸಾಹೇಬ್ರು ಹೇಳಿದ್ದಾರೆ. ನೀವು ಅಷ್ಟೇ ಬ್ರದರ್, ಮೋಸ ಹೋದ್ರು ಗಂಡಸಾದವನು ಅಳಬಾರ್ದು. ನಿಮಗೆ ನಮ್ಮ ಕಂಪನಿಯಿಂದಾನೇ ಮೋಸ ಆಗಿದ್ರು ನಮ್ಮ MD ಸಾಹೇಬ್ರು, ಫೌಂಡ್ರು, ಕೋ-ಫೌಂಡ್ರು, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಇದ್ದಾರೆ ನೋಡಿ. ರೀ, ತುಂಬಾ ದೊಡ್ಡ ತಪ್ಪಾಗೋಯ್ತು ನಮ್ಮಿಂದ, ಕ್ಷಮಿಸ್ಬಿಡ್ರಿ. ಶಿವವ್ರೆ, ನಾವು ಎಂಥ ದೊಡ್ಡ ತಪ್ಪು ಮಾಡಿ ತಂದಳಿ ನಮ್ಗೆ ಈಗ ಅರ್ಥ ಆತಿತ್ತು ಮಾರ್ರೆ. ಒಂದು ನಮ್ನಿ ನಮಗೆ ನಾಚಿಕೆ ಆದಂಗೆ ಆತಿತ್ತು.
ಹೌದಪ್ಪ, ಎಲ್ಲರನ್ನು ಕರೆಸಿ ಅವರು ಕೊಡಬೇಕಾದ ಹಣನೆಲ್ಲ ಕೊಟ್ಬಿಟ್ಟು ಇವತ್ತೇ ಕೆಲಸನ ನಿಲ್ಲಿಸ್ಬಿಡ್ತೀವಿ. ಬರೀ ನಿಲ್ಸೋದಷ್ಟೇ ಅಲ್ಲ, ಇದರಿಂದ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಅವರನ್ನೆಲ್ಲರನ್ನು ಕರೆದು ನೀವುಗಳು ಕ್ಷಮೆ ಕೇಳಬೇಕು. ಆಗ ಭಗವಂತ ಮೆಚ್ತಾನೆ.